ಓಕೆ. ಹಾಯ್ ಶಿವಗಾಮಿ ಅಕ್ಕ. ಹಾಯ್ ಪೂಜಾ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅಕ್ಕ. ಕೂತ್ಕೋ. ಏನಕ್ಕ, ಏನೋ ಅರ್ಜೆಂಟಾಗಿ ಬರಕ್ ಹೇಳಿದ್ರಲ್ಲ, ಏನ್ ವಿಷಯ? ಅಭಿರಾಮಿಯಲ್ಲಿ ಕಾಣಿಸ್ತಾ ಇಲ್ಲ. ಅದು ಅವಳು ಮೇಲ್ಗಡೆ ಇದ್ದಾಳೆ. ಬಟ್ ವಿಷಯ ಏನು ಅಂತಂದ್ರೆ, ಡಾಕ್ಟರ್, ನನ್ ತಂಗಿಗೆ ಮೆಮೊರೀಸ್ ಎಲ್ಲ ಮತ್ತೆ ವಾಪಸ್ ಬರಬಹುದಾ? ಇವರಿಗೆ ಮೆಮೊರಿ ರಿಕವರಿ ಆಗೋದಿಕ್ಕೆ ಪಾಸಿಬಿಲಿಟೀಸ್ ಇದೆ ಮೇಡಮ್. ನೀವ್ ಇವ್ರ ಹತ್ರ ಹಳೆ ವಿಷಯಗಳನ್ನೆಲ್ಲ ಮಾತಾಡ್ತಾ ಇರ್ಬೇಕು. ಹಳೆ ಫೋಟೋಸ್ನೆಲ್ಲ ತೋರಿಸ್ಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ಹಾಗೇನೆ ಅವ್ರು ಎಲ್ಲೆಲ್ಲಿ ಟೈಮ್ ಸ್ಪೆಂಡ್ ಮಾಡಿದಾರೋ ಆ ಜಾಗಕ್ಕೆ ಮತ್ತೆ ಮತ್ತೆ ಕರ್ಕೊಂಡು ಹೋಗ್ಬೇಕು. ಹಾಗೆಲ್ಲ ಮಾಡಿದ್ರೆ ಯಾವ ಸಮಯದಲ್ಲಾದ್ರೂ ಮೆಮೊರಿ ವಾಪಸ್ ಬರ್ಬೋದು. ಹಾ ಅಕ್ಕ, ನನ್ಗೂ ಗೊತ್ತಾಯ್ತು. ಒಂದ್ಸತಿ ಅವ್ರ ಮನೆಗೂ ಕೂಡ ಹೋಗಿದ್ದೆ. ಪಾಪ ಅಭಿರಾಮಿಗೆ ಹಳೇದೆಲ್ಲ ಮರ್ತೋಗಿದೆ. ಅದಕ್ಕೆ ಹೇಗಾದ್ರೂ ಮಾಡಿ ವಾಪಸ್ ಅವಳನ್ನ ರಿಕವರಿ ಮಾಡೋಣ ಅಂತ ನಿನಗ್ ಫೋನ್ ಮಾಡಿ ಕರ್ಸಿದ್ದು. ಹೌದಾ? ನಾನು ಏನ್ ಮಾಡ್ಬೇಕು ಹೇಳಿ ಅಕ್ಕ? ಇವಾಗ ನೀನೇನ್ ಮಾಡ್ಬೇಕು ಅಂದ್ರೆ, ನಾನ್ ಹೇಳ್ತೀನಿ, ನನ್ ಕೈ ಹಿಡ್ಕೊಂಡ್ ಬನ್ನಿ ನೀವು. ಇಲ್ಲ ಕಮಲಮ್ಮ, ನಾನ್ ಬರಲ್ಲ ಅಂದ್ರೆ ಬರಲ್ಲ, ಒಬ್ಳೆ ಹೋಗ್ತೇನೆ, ಬಿಡಿ ನನ್ನ. ಬೇಡಮ್ಮ, ನೀವ್ ಒಬ್ಳೆ ಹೋಗ್ಬಾರ್ದು, ನನ್ ಮಾತ್ ಕೇಳಮ್ಮ. ಇಲ್ಲ, ನಾನು ಒಬ್ಳೆ ಮೆಟ್ಲು ಇಳಿತೀನಿ, ಬಿಡಿ ನೀವು. ಹಾಗಾದ್ರೆ ಅಭಿರಾಮಿ ಬರ್ತಾ ಇದ್ದಾಳೆ ಅನ್ಸತ್ತೆ. ಒಂದ್ ಕೆಲ್ಸ ಮಾಡೋಣ, ನೀನು ನಾನು ಮೀಟ್ ಮಾಡಿರೋ ವಿಷಯ ಅವಳಿಗೆ ಗೊತ್ತಾಗ್ಬಾರ್ದು, ಓಕೆನಾ? ಅವಳು ಬಂದಾಗ ನೀನ್ ಇವಾಗ ತಾನೇ ಬಂದಿದ್ಯಾ ಅಂತ ಅವಳಿಗೆ ಗೊತ್ತಾಗ್ಬೇಕು. ಅವಳು ನಿನ್ನ ಕಂಡು ಹಿಡಿತಾಳೋ ಇಲ್ವೋ ಅಂತ ನೋಡೋಣ, ಸರಿನಾ? ಸರಿ ಅಕ್ಕ. ಸರಿ, ಬಾ. ಒಬ್ಳೆ ಬೇಡ ಕಣಮ್ಮ. ನಾನು ಒಬ್ಳೆ ಇಳಿತೀನಿ. ಯಾಕೆ ಯಾವಾಗ್ಲೂ ನನ್ ಹಿಂದೆನೆ ಬರ್ತೀರಾ ನೀವು? ಹೋಗ್ತೀನಿ ನಾನು ಒಬ್ಳೆ. ನಾ ಹೇಳದನ್ ನನ್ ಕೇಳಮ್ಮ. ಹೋಗಕ್ ಬರತ್ತೆ, ನಾನು ಹೋಗ್ತೀನಿ. ನನ್ ನಿಧಾನಕ್ಕೆ ನಡ್ಕೊಂಡ್ ನನ್ ಪಾಡಿಗೆ ನಾನ್ ಬರ್ತೀನಿ, ಬಿಟ್ಬಿಡಿ ಕಮಲಮ್ಮ. ಏನೂ ಆಗಲ್ಲ, ನಡಿಯಮ್ಮ. ಯಾವಾಗ್ಲೂ ನನ್ ಹಿಂದೆ ಬಂದ್ ಹಿಂಸೆ ಕೊಡ್ತೀರಾ? ಕೂತ್ಕೊಳ್ಳಿ. ಇವಾಗ ನಾನ್ ಕೂತ್ಕೋತೀನಿ, ಸರಿಯಮ್ಮ. ಓಕೆನಾ? ಹೋಗಿ ಹೋಗಿ ಕಮಲಮ್ಮ, ಎಸ್ಸಲ ಹೇಳೋದು? ಸರಿ. ನೋಡಿದ್ರೆ ತಲೆ ತಿಂತೀರಾ, ಹೋಗಿ. ಅಭಿರಾಮಿ, ಅಭಿರಾಮಿ, ನಾನ್ ಯಾರಂತ ಗೊತ್ತಾಗ್ಲಿಲ್ವಾ? ಪೂಜಾ, ನೋಡ್ದ್ಯಾ ಹೆಂಗ್ ನಿನ್ನ ಕಂಡು ಹಿಡ್ದೆ ಅಂತ? ಹೇಗಿದ್ಯಾ ನೀನು? ಎಷ್ಟು ದಿವಸ ಆಯ್ತು ನಿನ್ನ ನೋಡಿ. ಶಿವಗಾಮಿ ಅಕ್ಕ, ಅಭಿರಾಮಿ ನನ್ನ ಕಂಡು ಹಿಡ್ಬಿಟ್ಲು. ವಾವ್, ಸೂಪರ್. ಕೂತ್ಕೊಳ್ಳಿ. ಅಭಿರಾಮಿ, ಹೇಗಿದ್ಯಾ? ಪಾಪು ಎಲ್ಲ ಹೇಗಿದೆ? ಆರೋಗ್ಯ ಎಲ್ಲ ನೋಡ್ಕೊಂತಾ ಇದೆಯಾ ತಾನೇ? ನಾನು ಚೆನ್ನಾಗೇ ಇದ್ದೀನಿ. ಆದ್ರೆ ಕಮಲಮ್ಮ ಮತ್ತೆ ಇನ್ನೊಬ್ರು ಶಂಕ್ರಿ ಅಂತ ಇದ್ದಾರೆ. ಊಟ ಮಾಡು, ಟಾನಿಕ್ ತಗೋ, ಮಾತ್ರೆ ತಗೋ, ಹಿಂಸೆ ಕೊಡ್ತಾರ ನಂಗೆ. ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಅಬ್ಬಬ್ಬಾ. ಇವಾಗ್ಲೂ ಅಷ್ಟೇ, ನನ್ನ ನೋಡ್ಕೊಳಕ್ಕೆ ಅಂತ 4 ಜನ ಯಾವಾಗ್ಲೂ ನನ್ನ ಹಿಂದೆನೆ ಇರ್ತಾರೆ. ಅವ್ರು ಹೇಳೋದು ನಿನ್ ಒಳ್ಳೇದಕ್ಕೆ ಅಲ್ವಾ? ಅವ್ರು ಮಾಡೋದೇನೋ ಸರಿ, ಆದ್ರೆ ನಂಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ನಂಗೂ ಫ್ರೀಡಮ್ ಬೇಡ್ವಾ? ಸರಿ, ನಾನ್ ಹೇಳಿದ್ದು ಶಿವಗಾಮಿ ಅಕ್ಕಂಗೆ. ಆಮೇಲೆ ಪೂಜಾ, ನಾನು ಚೆನ್ನಾಗೇ ಇರ್ತೀನಿ, ಆದ್ರೆ ಒಂದೊಂದ್ಸಲ ಹೊಟ್ಟೆ ನೋವು, ಬೆನ್ನೋವು ಜಾಸ್ತಿ ಬರುತ್ತೆ ಗೊತ್ತಾ? ಒಳಗಡೆ ಮಗು ಬೇರೆ ಓಡಾಡ್ತಾನೆ ಇರುತ್ತೆ, ಸುಮ್ನೆ ಇರೋದೇ ಇಲ್ಲ. ಒಂದೊಂದ್ಸಲ ನಂಗೆ ಖುಷಿ ಆಗತ್ತೆ, ಒಂದೊಂದ್ಸಲ ಭಯ ಆಗುತ್ತೆ. ಏನೂ ಆಗಲ್ಲ. ನಾನ್ ಹೇಳಿಲ್ವಾ ಅಕ್ಕ, ಅಭಿರಾಮಿ ನನ್ನ ಕಂಡು ಹಿಡಿತಾಳೆ ಅಂತ? ನೀನ್ ಅವಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಫ್ರೆಂಡ್ ಅಲ್ವಾ, ಅದಕ್ಕೇನೆ ನಿನ್ನ ಗುರ್ತು ಹಿಡ್ದಿದ್ದಾಳೆ. ಅದೇ ನೀನು ಕಾಲೇಜ್ ಫ್ರೆಂಡ್ ಹೆಸರುಗಳನ್ನ ಹೇಳಿ ನೋಡು, ಅವಳಷ್ಟು ಈಸಿಯಾಗಿ ಕಂಡು ಹಿಡಿಲಿ ನೋಡೋಣ. ಇಲ್ಲೇ ಇರ್ತೀರಾ? ಹೇ ಅಭಿರಾಮಿ, ನಿನ್ಗೆ ಸೌಮ್ಯ ಗೊತ್ತಾ? ಸೌಮ್ಯನಾ?
ಯಾವ ಸೌಮ್ಯ? ಅದೇ ನಮ್ ಜೊತೆ ಡಿಗ್ರಿ ಓದ್ತಾ ಇದ್ಲಲ್ಲ, ಲಂಡನ್ ನಲ್ಲಿ ಇರ್ಬೇಕಾದ್ರೆ ಸ್ಯಾಟರ್ಡೆ ಸಂಡೇ ಆದ್ರೆ ಸಾಕು ಅವ್ರ ಮನೆಗೆಲ್ಲ ಹೋಗ್ತಾ ಇದ್ವಿ, ಸಿನಿಮಾಗೆಲ್ಲ ಹೋಗ್ತಾ ಇದ್ವಿ. ನೆನ್ಪಿಲ್ವಾ ನಿನ್ಗೆ? ನಂಗೇನು ಗೊತ್ತಾಗ್ತಾ ಇಲ್ಲ. ಸರಿ ಅದ್ ಬಿಡು, ನಿನ್ಗೆ ಮಾಳ್ವಿಕಾ ನೆನ್ಪಿದ್ದಾಳ? ಮಾಳ್ವಿಕಾನಾ? ಓ, ನನಗ್ ಚೆನ್ನಾಗ್ ಗೊತ್ತು ಮಾಳವಿಕಾ. ನಾವಿಬ್ರು ಫಸ್ಟ್ ಸ್ಟ್ಯಾಂಡರ್ಡ್ ಬಿ ಸೆಕ್ಷನ್ ಅಲ್ಲಿ ಇದ್ವಲ್ವಾ? ಅವಳು ಯಾವಾಗ್ಲೂ ಹೋಮ್ವರ್ಕ್ ಬುಕ್ ನ ಮನೆಯಲ್ಲೇ ಬಿಟ್ ಬರ್ತಾ ಇದ್ಲು. ಅವಳೆ ತಾನೆ? ಹೌದು, ಅವಳೇನೆ. ಅಕ್ಕ, ಇವಳಿಗೆ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಓದಿರೋ ಫ್ರೆಂಡ್ಸ್ ಗೊತ್ತು, ಡಿಗ್ರಿಯಲ್ಲಿ ಓದಿರೋ ಫ್ರೆಂಡ್ಸ್ ಗೊತ್ತಿಲ್ವಾ? ಅದೇ ಹೇಳಿದ್ನಲ್ಲ, ಸ್ಕೂಲಲ್ಲಿ ಓದೋರ್ನ ನೆನ್ಪಿಟ್ಕೊಂಡಿದ್ದಾಳೆ, ಕಾಲೇಜಲ್ಲಿ ಜೊತೆ ಇರೋರ್ನ ಎಲ್ರನ್ನೂ ಮರ್ತಿದ್ದಾಳೆ. ಅದ್ರ ಜೊತೆಗೆ ಇವಳಿಗೆ 10 ವರ್ಷದವರೆಗೂ ನಡೆದಿದ್ದ ಎಲ್ಲಾ ವಿಷಯಗಳು ನೆನ್ಪಿದೆ. ಅದಾದ್ಮೇಲೆ ಯಾವುದು ನೆನ್ಪಿಲ್ಲ. ಬೇಕಾ? ನಿನ್ನಿಂದ ನನಗೊಂದ್ ಸಹಾಯ ಆಗ್ಬೇಕಲ್ಲ ಪೂಜಾ. ಹೇಳಿ ಅಕ್ಕ. ನೀವು ಲಂಡನ್ನಿಂದ ಬಂದ್ಮೇಲೆ ನೀವಿಬ್ರೇ ಜಾಸ್ತಿ ಕ್ಲೋಸ್ ಆಗಿದ್ದು, ಇಬ್ರೇ ಜಾಸ್ತಿ ಓಡಾಡಿದ್ದು. ನೀವಿಬ್ರು ಓಡಾಡಿರೋ ಜಾಗಕ್ಕೆ ಅವಳನ್ನ ಒಂದ್ಸರಿ ಕರ್ಕೊಂಡು ಹೋಗಿ ಬರ್ತೀಯಾ ಪ್ಲೀಸ್? ನೀವಿಬ್ರು ಓಡಾಡಿದ ಜಾಗ, ನೀವೇನೇನ್ ಮಾತಾಡಿದ್ರಿ, ನೀವೆಲ್ಲೆಲ್ಲಿ ಹೋದ್ರಿ, ಅದೆಲ್ಲ ಹೇಳಿದ್ರೆ ಮೇ ಬಿ ಅವಳಿಗೆ ನೆನಪಾದ್ರೂ ಆಗ್ಬಹುದೇನೋ ಅಂತ. ಆಯ್ತಕ್ಕ, ಹಾಗೇ ಮಾಡ್ತೀನಿ. ಅಭಿ, ನಾವ್ ಆಚೆ ಸುತ್ತಾಡ್ಕೊಂಡ್ ಬರೋಣ. ಆಚೆನಾ? ಆಚೆ ಅಂದ್ರೆ ನಾನ್ ರೆಡಿ. ಕೂಲ್ ಡೌನ್, ಕೂಲ್ ಡೌನ್, ಕೂಲ್ ಡೌನ್. ಆದ್ರೆ ಕಮಲಮ್ಮ ಬರಂಗಿಲ್ಲ. ಅವರೆಲ್ಲ ಬರಲ್ಲ, ನಾನು ನೀನು ಇಬ್ರೇ ಹೋಗೋಣ. ಹಾಗಿದ್ರೆ ನಾನ್ ರೆಡಿ. ಶಿವಗಾಮಿ ಬಾಯ್. ಬಾಯ್. ಕಮಲಮ್ಮ ಬಾಯ್. ಬಾಯ್. ಹೋಗೋಣ. ಪೂಜಾ, ಹುಷಾರಾಗಿ ಕರ್ಕೊಂಡು ಹೋಗ್ಬಾ. ಹಾ ಅಕ್ಕ, ಆಯ್ತು. ಹುಷಾರು. ಆಯ್ತು. ಬಾಯ್. ಸರಿ, ಹೋಗೋಣ. ಲೇ, ವಿಷಯ ಹೇಳೋಣ ಅಂತ ಬಂದ್ರೆ ಇವನೇನೆ ತಪಸ್ಸು ಕೂತಿದ್ದಾನೆ. ನಾವು ರಂಬೆ ಊರ್ವಶಿ ತರ ನೃತ್ಯವನ್ನು ಮಾಡಿ ತಪಸ್ಸಿಗೆ ಭಂಗವನ್ನು ತೋರೋಣವೇ? ಹಾಗಾದರೆ ಆಗೋದಿಲ್ಲ. ತಪಸ್ಸಿಗೆ ಅಂತರೂ ಭಂಗ ಹೋಯ್ತಾ?